ನಮಸ್ಕಾರ. ಇವತ್ತಿನ ವಿಡಿಯೋ ಎಫ್ ಐ ಐಗಳಿಂದ ಭಾರಿ ಹೂಡಿಕೆ, HDFC ಬ್ಯಾಂಕ್ ಟಾರ್ಗೆಟ್ ಪ್ರೈಸ್ ಮೇಲಕ್ಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮ್ಮ ಗ್ರಾಜ್ಯುಯೇಟ್ಸ್ ಹತ್ರ ಮತ್ತು ನಮ್ಮ ಚಾನಲ್ ಮೆಂಬರ್ಸ್ ಹತ್ರ HDFC ಬ್ಯಾಂಕಿನ ಷೇರುಗಳು ಅವರ ಪೋರ್ಟ್ಫೋಲಿಯೋದಲ್ಲಿ ಇದ್ದೇ ಇದ್ದಾವೆ. ಇದು ನಮಗೆಲ್ಲರಿಗೂ ತಿಳಿದ ವಿಚಾರ. ಪ್ರಶ್ನೆ ಏನು ಅಂತಂದರೆ, ಕಳೆದ 2-3 ವರ್ಷದಿಂದ ಒಂದು ಥರ ಕನ್ಸಾಲಿಡೇಷನ್ನಿಂದಾಗಿ ಷೇರು ಮೇಲಕ್ಕೆ ಹೋಗ್ತಾ ಇರಲಿಲ್ಲ. ಬಹಳಷ್ಟು ಜನ ಹಣವನ್ನು ಹೂಡುವುದನ್ನು ಸ್ಟಾಪ್ ಮಾಡಿರ್ಬೋದು. ಈಗ ಅದೇನೋ ಗುಡ್ ಪೀರಿಯಡ್ ಅಥವಾ ಶುಕ್ರದೇಶ ಬಂದಾಗಿದೆ. HDFC ಬ್ಯಾಂಕು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು HDFC ಬ್ಯಾಂಕಿನಲ್ಲಿ 2.1% ರ್ಯಾಲಿ ಕಂಡು ಬಂತು. ಮತ್ತೆ ಇವತ್ತು ಮೇಲೆ ಹೋಗಲಿಕ್ಕೆ ಕಾರಣ ಶೇರ್ ಹೋಲ್ಡಿಂಗ್ ಡಾಟಾ ಜೂನ್ 2024 ಫಾರಿನ್ ಓನರ್ಶಿಪ್ HDFC ಬ್ಯಾಂಕ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ 54.83% ಆಗಿದೆ, which makes it eligible for increase in Morgan Stanley Composite Index MSCI weight during the upcoming August 2024 rebalancing. ಅಂತಂದ್ರೆ MSCI ಅನ್ನುವಂಥದ್ದು ಒಂದು ಇಂಡೆಕ್ಸ್, ಮಾರ್ಗನ್ ಸ್ಟ್ಯಾನ್ಲಿ ಅವರದು. ಅದು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಮುಂದೆ ನೋಡುವಂತಹ ಒಂದು ಇಂಡೆಕ್ಸು. ಮತ್ತೆ ಅಲ್ಲಿರುವಂತಹ ಷೇರುಗಳನ್ನು ಫಾರಿನರ್ಸ್ ಕೂಡ ಬೈ ಮಾಡ್ತಾರೆ. ಸಾಮಾನ್ಯವಾಗಿ ಫಾರಿನ್ ಓನರ್ಶಿಪ್ ಕೋಟಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜಿನಿಂದ ಮೇಲಕ್ಕೆ ಹೋದ್ರೆ, ಅಂದರೆ ಫುಲ್ ವೇಟೇಜ್ ಸಿಗುತ್ತೆ, ಅವಾಗ MSC ಇಂಡೆಕ್ಸ್ HDFC ಬ್ಯಾಂಕ್ ಇದು ಎಲಿಜಿಬಲ್ ಅಂಡ್ ಫುಲ್ ವೇಟೇಜ್ ಟು ಬಿ ಕನ್ಸಿಡರ್. MSI ವೇಟ್ HDFC ಬ್ಯಾಂಕ್ ಡಬಲ್ ಆಗಿದೆ. 3.82% ಇಂದ ಸದ್ಯಕ್ಕೆ 7.64%. ಆದ್ದರಿಂದ ಅನಲಿಸ್ಟ್ಗಳ ಅಭಿಪ್ರಾಯ ಮತ್ತು ನಿರೀಕ್ಷೆ ಏನಿದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಒಂದು 5 ಬಿಲಿಯನ್ ಅಂತಂದ್ರೆ ಭಾರತದ ಲೆಕ್ಕಾಚಾರ ಪ್ರಕಾರ 42,000 ಕೋಟಿ ಇನ್ಫ್ಲೋಸ್ ಬರುತ್ತೆ HDFC ಬ್ಯಾಂಕಿಗೆ ಇನ್ ದ ಕಮಿಂಗ್ ಮಂತ್ಸ್. ಆದ್ದರಿಂದ HDFC ಬ್ಯಾಂಕಿನ ಅಂಡರ್ ಪರ್ಫಾರ್ಮೆನ್ಸ್ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ನಿಫ್ಟಿಯನ್ನು ಮ್ಯಾಚ್ ಆಗ್ಬೋದು, ಇಲ್ಲ ನಿಫ್ಟಿಗಿಂತ ಮತ್ತೊಂದಷ್ಟು ಮೇಲಕ್ಕೆ ಹೋಗ್ಬೋದು. ಮುಂದಿನ ವಿಚಾರ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಸ್ಟೇಕ್ ಇನ್ HDFC ಬ್ಯಾಂಕ್. ಮ್ಯೂಚುವಲ್ ಫಂಡ್ ಅವರು ಕೂಡ ತಮ್ಮ ಸ್ಟೇಕ್ ಅನ್ನು HDFC ಬ್ಯಾಂಕ್ನಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಬಿಕಾಸ್ HDFC ಬ್ಯಾಂಕಿನ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಬಹಳ ಚೀಪ್ ಆಗಿದೆ. ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿದ್ದಾರೆ. 2024 ಮೇಯಲ್ಲಿ 7,600 ಕೋಟಿ ವರ್ತ್ ಆಫ್ ಶೇರ್ಸು ಕಾನ್ಸಿಕ್ಯೂಟಿವ್ ಮಂತ್ HDFC ಬ್ಯಾಂಕ್ನಲ್ಲಿ ಅವರು ಬೈ ಮಾಡ್ತಾ ಇರುವಂಥದ್ದು. ಮತ್ತೆ ಈ ಟ್ರೆಂಡ್ ಕಂಟಿನ್ಯೂ ಆಗಿದೆ ಜೂನಲ್ಲಿ ಕೂಡ. HDFC ಬ್ಯಾಂಕಿನ ಷೇರುಗಳು ಕಳೆದ 1 ತಿಂಗಳಿಂದ 10% ಮೇಲಕ್ಕೆ ಹೋಗಿದೆ, ಆಫ್ಟರ್ ಅಂಡರ್ ಪರ್ಫಾರ್ಮಿಂಗ್ ಫಾರ್ ದ ಲಾಸ್ಟ್ 2 to 3 years. ಬ್ರೋಕರೇಜ್ ಫರ್ಮ್ ನುವಾಮಾ ಅವರ ನಿರೀಕ್ಷೆ ಏನು ಅಂತಂದ್ರೆ, ಈ ಸ್ಟಾಕು ಕಂಟಿನ್ಯೂಯಿಂಗ್ ಟು ಗೇನ್ ಮೊಮೆಂಟಮ್ ಅಂಡ್ ಕ್ರಾಸ್ ₹1,900 until the official announcement on August 13. The adjustment will take place on August 30, 2024. UBS ಬ್ರೋಕರೇಜ್ ಫರ್ಮ್ ಅವರ ಭವಿಷ್ಯವಾಣಿ, ಇವತ್ತಿನ ರೇಟು 1768, ಟಾರ್ಗೆಟ್ ಪ್ರೈಸ್ 1,900, ಎಕ್ಸ್ಪೆಕ್ಟೆಡ್ ಅಪ್ರಿಸಿಯೇಷನ್ 7%. ಜೆಫ್ರೀಸ್ ಫರ್ಮ್ ಕರೆಂಟ್ ಪ್ರೈಸ್ 1768, ಟಾರ್ಗೆಟ್ ಪ್ರೈಸ್ 1,880, ಎಕ್ಸ್ಪೆಕ್ಟೆಡ್ ಅಪ್ರಿಸಿಯೇಷನ್ 6%. HDFC ಬ್ಯಾಂಕಿನ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ಕ್ಲಾರಿಟಿ ಇಲ್ಲ. ಇದೇನು ಪಾಸಿಟಿವ್ ಬ್ರೇಕ್ಔಟ್ ಆಗಿದ್ದು ಪರ್ಮನೆಂಟಾ, ಇಲ್ಲ ಏನಾದರೂ ಸಡನ್ ಆಗಿ ಕೆಳಗೆ ಬರುತ್ತೆ. ಯಾಕಂದ್ರೆ ಬಿಸ್ನೆಸ್ ಫಂಡಮೆಂಟಲ್ಸ್ HDFC ಬ್ಯಾಂಕ್ ಇದು ಹಲವಾರು ವರ್ಷಗಳಿಂದ ಸ್ಟ್ರಾಂಗ್ ಆಗಿದೆ. ಒಂದು ಅಂದಾಜು 1,380ರಿಂದ 1,680 ರೇಂಜಲ್ಲಿ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಇತ್ತು. ಈಗ ಬ್ರೇಕ್ಔಟ್ ಆಗಿ 1,768ಕ್ಕೆ ತಲುಪಿದೆ. ಮತ್ತು ಅದೇನಾದರೂ 1,700 ಮೇಲೆ ಕಂಟಿನ್ಯೂಸ್ ಆಗಿ ಇನ್ನೂ ಕೆಲ ದಿನ ತನ್ನ ಕ್ಲೋಸರ್ ಅನ್ನು ಕಂಡುಕೊಳ್ಳುತ್ತೆ ಅಂತಂದ್ರೆ, ಬಹುಶಃ ಬ್ರೇಕ್ಔಟ್ ಆಗಿ 1,900ರಿಂದ 2,000 ತಲುಪುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮುಂದೆ HDFC ಬ್ಯಾಂಕಿನ 2021ರಿಂದ 2024 ಗ್ರಾಫ್ ನೀಡ್ತಾ ಇದ್ದೇನೆ. ಒಂದು ರೇಂಜು 1,380ರಿಂದ 1,700. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಕೆಲವು ಷೇರುಗಳು ಕನ್ಸಾಲಿಡೇಷನ್ ಆಗ್ತವೆ, ಕೆಲವು ವರ್ಷ ಫಾರ್ ಅನ್ನೋನ್ ರೀಸನ್ಸ್ ಆರ್ ನೋನ್ ರೀಸನ್ಸ್ ಆಮೇಲೆ ಸಡನ್ ಆಗಿ ಒಂದು ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಷ್ಟು ದಿನ ಅದೇನು ಕವರ್ ಅಪ್ ಆಗಬೇಕಾಗಿತ್ತು ಟೈಮ್ ಕರೆಕ್ಷನ್ ಅಲ್ಲಿ ಸಡನ್ ಆಗಿ ಮೇಲಕ್ಕೆ ಹೋಗಿ ಶುರು ಆಗುತ್ತೆ.
HDFC ಬ್ಯಾಂಕಿನ ಷೇರುಗಳಲ್ಲಿ ಹೂಡಿಕೆದಾರರ ನಿರೀಕ್ಷೆ ಕೂಡ ಇದೇ ಆಗಿದೆ. ಕನ್ಸಾಲಿಡೇಷನ್ ಕಂಟಿನ್ಯೂ ಆಗ್ಬೋದು, ಪಾಸಿಟಿವ್ ರೆಕಾರ್ಡ್ ಬಂದಿರಬಹುದು. HDFC ಬ್ಯಾಂಕ್ ಅನ್ನು ಕೊಂಡಂತಹ ಹಲವಾರು ಹೂಡಿಕೆದಾರರು ಬಹಳ ವರ್ಷಗಳಿಂದ ನಿರಾಶೆಯನ್ನು ಎದುರಿಸ್ತಾ ಇದ್ರು. ಈಗ ಒಂದು ತರದ ಹೋಪ್ ಬಂದಿದೆ, ಮತ್ತೆ ಅವರ ಪೇಷನ್ಸ್ಗೆ ಒಂದಷ್ಟು ರಿವಾರ್ಡ್ ಸಿಕ್ಕಿದೆ. HDFC ಬ್ಯಾಂಕಿನ ವೇಟೇಜು ನಿಫ್ಟಿಯಲ್ಲಿ ಬಹಳ ಜಾಸ್ತಿ ಇರೋದ್ರಿಂದ ಕಳೆದ ಕೆಲವು ದಿನಗಳಿಂದ HDFC ಬ್ಯಾಂಕ್ ಮೇಲೋಗಿರೋದ್ರಿಂದ ನಿಫ್ಟಿ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ಆದರೆ ವಿಚಿತ್ರ ಏನು ಅಂತಂದ್ರೆ HDFC ಬ್ಯಾಂಕ್, ರಿಲಯನ್ಸ್ ಮತ್ತು ಇನ್ಫೋಸಿಸ್ ಮಾತ್ರ ಮೇಲೋಗ್ತಾ ಇದೆ. ಉಳಿದ ಯಾವ ಷೇರುಗಳು ಈ ಪರ್ಟಿಕ್ಯುಲರ್ ರ್ಯಾಲಿಯಲ್ಲಿ ಅಷ್ಟೊಂದು ಭಾಗವಹಿಸ್ತಾ ಇಲ್ಲ. ಬ್ಯಾಂಕುಗಳ ಷೇರುಗಳನ್ನು ಅವಲೋಕಿಸಿದ್ರೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಕೂಡ ಮೇಲಕ್ಕೆ ಹೋಗಿದೆ. ಪ್ರೈವೇಟ್ ಬ್ಯಾಂಕ್ಸು ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಇವುಗಳು ಕೂಡ ಕಳೆದ ಕೆಲವು ದಿನಗಳಿಂದ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಈಗ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಂಗ್ ಟರ್ಮಿಗೆ ಅಂತ HDFC ಬ್ಯಾಂಕಿನ ಷೇರುಗಳು ಇದ್ದಾವ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.